ಹೆಲೋ ಎವ್ರಿವಾನ್, ನಾವಿವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ನರ್ಸರಿಗೆ ಹೋಗ್ತಾ ಇದ್ದೀವಿ. ಒಂದು 3 ಪ್ಲಾಂಟ್ಸ್ ತಗೋಬೇಕು. ಸ್ನೇಕ್ ಪ್ಲಾಂಟ್, ಸ್ಪೈಡರ್ ಪ್ಲಾಂಟ್, ಮತ್ತೆ ಇನ್ನೊಂದು ಯಾವುದಾದ್ರೂ ಎಲ್ಲ ಇಂಡೋರ್ ತಗೊಳ್ಳೋಣ ಅಂತ. ಯಾಕೆಂದ್ರೆ ನಮ್ಮನೆ ಹೊರಗಡೆ ತುಂಬಾ ಸನ್ಲೈಟ್ ಇರುತ್ತೆ, ಬೇಗ ಗಿಡಗಳು ಸಾಯುತ್ತೆ ಎಷ್ಟೇ ನೀರು ಹಾಕಿದ್ರು ಏನೂ. ಅದಕ್ಕೆ ಇಂಡೋರ್ ಪ್ಲಾಂಟ್ಸ್ ತಗೊಳ್ಳೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನಮ್ಗಂತೂ ಫುಲ್ ಕನ್ಫ್ಯೂಸ್ ಆಗ್ತಿದೆ ಎಲ್ಲಿ ನರ್ಸರಿ ಅಂತೇಳಿ. ಯಾವುದೋ ಕಾಲಕ್ಕೆ ಬಂದಿದ್ದು ನಾವು ತಗೊಂಡು ಎಷ್ಟಾಯ್ತು, ಯಾವಾಗ ನೋಡಿದ್ದು ಲಾಸ್ಟ್ ಟೈಮು 2020 ಅಂತ ಆವಾಗ ಹೋಗಿದ್ದೆ ನರ್ಸರಿಗೆ. ಆಮೇಲೆ ಅಷ್ಟು ತಲೆ ಹಾಕಿಲ್ಲ ಆಚೆ ಸೈಡ್. ನೋಡೋಣ ಇಲ್ಲೇ ಎಲ್ಲೋ ಐತಿದ್ದ ಅಂತ. ಕಾಣಿಸ್ತಾನೆ ಇಲ್ಲ. ಸಿಕ್ತು ಅಲ್ಲಿ. ಇವಾಗ ನರ್ಸರಿ ಇಲ್ಲ, ಬೇರೆ ಕಡೆ ಹುಡ್ಕೊಂಡು ಹೊರಟಿದೀವಿ. ಬ್ಯಾಂಗ್ಳೂರಲ್ಲಿ ಒಂದೊಂದು ತಿಂಗಳು ಬಿಟ್ಬಿಟ್ಟು ಅದೇ ಜಾಗ ಬಂದ್ರೆ ವಾಪಸ್ ಅದು ಕಂಡುಹಿಡಿಯಕ್ಕೆ ಆಗಲ್ಲ, ಅಷ್ಟು ಬೇಗ ಚೇಂಜ್ ಆಗಿದೆ. ಹೌದು, ಅಲ್ಲಿ ಇವಾಗ ಫುಲ್ ಹಾಸ್ಪಿಟಲ್ ಎಲ್ಲ ಕಟ್ಬಿಟ್ಟಿದ್ದಾರೆ. ನಾವು ಬರದೇ ಎಷ್ಟು ವರ್ಷ ಆಯ್ತು, ಅದು ಬೇರೆ ವಿಷಯ. ಆದ್ರೂ ಒಳ್ಳೆ ನರ್ಸರಿ, ಅದು ತುಂಬಾ ದೊಡ್ಡದಾಗಿತ್ತು ಅಂಡ್ ಒಳ್ಳೆ ಬಿಸ್ನೆಸ್ ಕೂಡ ಆಗ್ತಾ ಇತ್ತು. ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ. ನೋಡೋಣ ಇವಾಗ ಯಾವ್ದು ಸಿಗುತ್ತೆ ಏನು ಅಂತ. ಇಲ್ಲೊಂದು ನರ್ಸರಿ ಸಿಕ್ತು ಇವಾಗ. ನೋಡೋಣ ಹಿಂಗೆ ಪ್ಲಾಂಟ್ ಕಲೆಕ್ಷನ್ ಎಲ್ಲ ಚೆನ್ನಾಗಿದ್ಯಾ ಅಂತೇಳಿ. ಇವಾಗ ಇದೊಂದು ಸ್ನೇಕ್ ಪ್ಲಾಂಟ್ ತಗೊಂಡ್ವಿ. ಆಮೇಲೆ ಅಲ್ಲಿ ಬಾನ್ಸಾಯಿ ನೋಡ್ತಾ ಇದ್ದಾನೆ ಅಕ್ಷಯ್. ಒಂದು ಬಾನ್ಸಾಯಿ ತಗೊಳ್ಳೋಣ ಅಂತ. ಅದು ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಇದೆಲ್ಲ. ಇದೊಂದು ತಗೊಳ್ಳೋಣವಾ, ಆ್ಯಂಥೋರಿಯಂ. ಬಾನ್ಸಾಯಿ ಯಾಕೆ ಬೇಡ ಅಂತ ಕ್ಯಾನ್ಸಲ್ ಮಾಡಿದೆ. ಅದು ಹೊರಗಡೆ ಅಲ್ವಾ, ಒಳಗಡೆ ಇಡಕ್ಕಾಗಲ್ಲ, ತುಂಬಾ ರೇರ್ ಅದು ಒಳಗಡೆ ಸಿಗೋದು. ಹೌದಾ? ಅದೇ ನಾವು ಇಂಡೋರ್ ಹುಡುಕ್ತಿದ್ವಲ್ಲ, ಅದಕ್ಕೆ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ವಿ. ಇವಾಗ ಒಂದು 4 ಪ್ಲಾಂಟ್ಸ್ ತಗೊಂಡ್ವಿ. ನೆಕ್ಸ್ಟ್ ಇವಾಗ ಇದು ಪೆಟ್ ಶಾಪ್ಗೆ ಬಂದಿದ್ದೀವಿ. ಸ್ವಲ್ಪ ಇವ್ರಿಗೆ ಸ್ನ್ಯಾಕ್ಸ್ ಮತ್ತೆ ಟ್ರೀಟ್ ಎಲ್ಲ ತಗೊಳ್ಳೋಣ ಅಂತ. ಟೋಟಲ್ ಪ್ಲಾಂಟ್ಸ್ಗೆ 750 ಹೇಳಿದ್ರು. ನಾವು 700 ಕೊಟ್ವಿ ಅಲ್ವಾ? 700 ಕೊಟ್ವಿ. ಜಾಸ್ತಿ ಪ್ರೈಸ್ ಇದ್ದಿದ್ದು ಆ್ಯಂಥೋರಿಯಂಗೆ. ಅದು ಇರುತ್ತೆ ಯೂಶ್ವಲಿ ಅಷ್ಟು 350 ಏನೋ ಹೇಳಿದ್ರು ಇಲ್ಲಿ. ಇನ್ನು ಮಿನಿಯೇಚರ್ ಪ್ಲಾಂಟ್ ಲಾಸ್ಟ್ ಟೈಮ್ ಒಂದ್ಸಲ ಒಂದು ತಗೊಂಡಿದ್ವಿ, ಬಟ್ ಅದಷ್ಟು ಸರ್ವೈವ್ ಆಗಿಲ್ಲ. ನೋಡೋಣ ಈಗ ಇರುತ್ತಾ ಏನು ಅಂತ. ಮೇನ್ ಆಗಿ ಲಾಸ್ಟ್ ಟೈಮ್ ನಾವು ಸ್ವಲ್ಪ ಔಟ್ಡೋರು ಇಟ್ಟಿದ್ವಿ, ಈಗ ಇಂಡೋರೇ ಇಡೋಣ ಅಂತ ಎಲ್ಲ. ನೋಡೋಣ. ತಗೊಂಡಿರೋ ಪ್ಲಾಂಟ್ಸ್ ಆಲ್ಮೋಸ್ಟ್ ಎಲ್ಲಾನು ಲೋ ಮೇಂಟೆನೆನ್ಸ್ ಆಯ್ತಾ, ಜಾಸ್ತಿ ನೀರು ಹಾಕ್ಬೇಕು ಅಂತೆಲ್ಲ ಇಲ್ಲ. ವಾರಕ್ಕೊಂದ್ಸಲ ಹಾಕಿದ್ರು ಸಾಕು ಅಂತ ಹೇಳಿದ್ರು ಅವರು. ಅಕ್ಷಯ್ ನೋಡಿ ತರಕಾರಿ ತರ್ಲಿಕ್ಕೆ ಹೋಗಿದ್ದ. ನನಗೆ ಕಾರ್ ಒಳಗೆ ಫುಲ್ ಸೆಕೆ ಹಿಡ್ದು ಹೋಗ್ಬಿಡ್ತು. ನನ್ನ ಮುಖ ನೋಡು ಒಂದ್ಸಲ. ಬೇವ್ರ ಎಂತ ಹೀಟ್ ಒಳಗಡೆ. ನನಗೂ ಮರ್ತೋಯ್ತು, ನಾನು ವಿಡಿಯೋ ನೋಡ್ತಾ ಇದ್ನ. ಡ್ಯೂಲಿ ನೋಡಿ ಐಬ್ರೋಸ್ ಮಾಡಿಸ್ತಿದ್ದಾಳೆ. ನಂದು ಐಬ್ರೋಸ್ ಆಯ್ತು. ಅಕ್ಷಯ್ ಇವಾಗ ಅಲ್ಲಿ ಫ್ರೂಟ್ಸ್ ತಗೊಳ್ತಾ ಇದ್ದಾನೆ ರೋಡ್ ಸೈಡ್. ಏನ್ ಸೆಕೆ ಗೊತ್ತಾ, ಬೆವರು ಸರಿ ಇಳಿತಾ ಇದೆ. ತುಂಬಾ ಹೀಟ್. ಇವಾಗ ಇನ್ನೇನು ಸ್ವಲ್ಪ ಸೊಪ್ಪು ತಗೊಳಕ್ಕಿದೆ, ಅದು ತಗೊಂಡು ಮನೆಗೆ ಹೋಗಿ ಊಟ ಮಾಡೋದೆ. ಆಮೇಲೆ ನೆಕ್ಸ್ಟ್ ನಮ್ಮ ಕ್ಯಾಟ್ಸಿಗೆ ಸ್ವಲ್ಪ ಸ್ನಾನ ಎಲ್ಲ ಮಾಡಿಸ್ಬೇಕು. ಸೊ ಲೆಟ್ಸ್ ಸಿ ಎಷ್ಟೊತ್ತಾಗುತ್ತೆ. ಮಲಗಬೇಕು, ನಿದ್ರೆ ಮಾಡಬೇಕು. ಬೆಳಗ್ಗೆ ಬೇಗ ಎದ್ಬಿಟ್ವಿ. ಸಂಡೇ ಆಗಿ 8:15ಗೆ ಎದ್ಬಿಟ್ಟೆ ನಾನು. ಇದೇ 4 ಪ್ಲಾಂಟ್ಸ್ ತಂದಿದ್ದು ನಾವು. ನೋಡಿ ಸ್ಪೈಡರ್ ಪ್ಲಾಂಟ್. ಇದನ್ನೆಲ್ಲ ಈಗ ಬೇರೆ ಪಾಟಿಗೆ ಹಾಕಬೇಕು. ಎಲ್ಲ ಇಂಡೋರ್ ಇಟ್ಬಿಡ್ತೇನೆ. ಸೊ ಪ್ಲಾಂಟ್ಸ್ನೆಲ್ಲ ಇವಾಗ ಬೇರೆ ಪಾಟಿಗೆ ಶಿಫ್ಟ್ ಮಾಡಿ ಆಯಿತು. ಇದು ನೋಡಿ ಇಲ್ಲಿ ಸೋಫಾದ ಹತ್ರ ಇಟ್ಟಿದ್ದೀವಿ. ಇನ್ನೊಂದು ಇಲ್ಲಿ ಆ್ಯಂಥೋರಿಯಂ. ಎಸ್, ಇದ್ರದ್ದು ಅಷ್ಟೇ ಪಾಟ್ ಚೇಂಜ್ ಮಾಡಿದ್ವಿ. ಇದೆಲ್ಲ ಮಣ್ಣೆಲ್ಲ ಕ್ಲೀನ್ ಮಾಡಬೇಕು ನಾಳೆ. ಈಗ ಸದ್ಯಕ್ಕೆ ಅದು ಸೆಟ್ ಆಗಲಿ ಅಂತ. ಸ್ಪೈಡರ್ ಪ್ಲಾಂಟ್ನ ಇಲ್ಲಿ ಕಿಚನಲ್ಲಿ ಇಟ್ಟಿದ್ದೀನಿ ನಾನು. ಇದ್ರದ್ದು ಪಾಟ್ ಏನು ಚೇಂಜ್ ಮಾಡಿಲ್ಲ ಅಲ್ಲ, ಅದೇ ತಂದಿದ್ದ ಪಾಟಲ್ಲೇ ಇಟ್ಟಿದ್ದೀನಿ. ಸೊ ಒಂದು ಮನೇಲಿ ಒಂದು ಸ್ಪೈಡರ್ ಪ್ಲಾಂಟು, ಸ್ನೇಕ್ ಪ್ಲಾಂಟ್, ಆಮೇಲೆ ಮನಿ ಪ್ಲಾಂಟ್, ಅಲೋವೆರಾ ಪ್ಲಾಂಟ್ ಎಲ್ಲ ಇರಬೇಕು ಅಂತ ಒಂದು ರೀಲ್ ನೋಡಿದ್ರೆ ಅದಕ್ಕೆ ತಗೊಂಡಿದ್ದು. ನೋಡೋಣ.